ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಛಾಯಾ ಅಂತ. ಒಂದು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಏನು ಈ ಚಾನಲ್ನ ಸ್ಟಾರ್ಟ್ ಮಾಡೋದಕ್ಕೆ ಅಂದರೆ, ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದ ಹೇಳುವಂಥ ಪ್ರಯತ್ನ ಮಾಡ್ತಿದ್ದೀನಿ. ಕೆಮಿಸ್ಟ್ರಿ ಇಷ್ಟ ಇದ್ದರೂ ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನ ನಾನು ನನ್ನ ಚಾನಲ್ ಮುಖಾಂತರ ಮಾಡ್ತಾ ಇದ್ದೀನಿ. ಪರ್ಟಿಕ್ಯುಲರ್ಲಿ ಕನ್ನಡ ಮೀಡಿಯಂ ಹುಡುಗರಿಗೆ, ರೂರಲ್ ಹುಡುಗರಿಗೆ ಹೆಲ್ಪ್ ಆಗಲಿ ಅಂತ ಕೆಮಿಸ್ಟ್ರಿನ ಕನ್ನಡದ ಹೇಳುವಂಥ ಪ್ರಯತ್ನ ನನ್ನ ಚಾನಲ್ ಮಾಡ್ತಾ ಇದ್ದೀನಿ. ಸದ್ಯಕ್ಕೆ ನೀವೇನಾದರೂ ರಾಣಿ ಚೆನ್ನಮ್ಮ ಯೂನಿವರ್ಸಿಟಿನಲ್ಲಿ ಓದ್ತಾ ಇದ್ದೀರಾ, 4th ಸೆಮ್ಮಲ್ಲಿ ಇದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಕೆಮಿಸ್ಟ್ರಿನ ಒನ್ ಆಫ್ ದಿ ಮೇಜರ್ ಸಬ್ಜೆಕ್ಟ್ ತೊಗೊಂಡಿದ್ದೀರಾ ಅಂತಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಒಟ್ಟು 4 ಯೂನಿಟ್ ಇರುತ್ತೆ. ಯೂನಿಟ್ 2ನಲ್ಲಿ ನಿಮಗೆ 2 ಸಬ್ ಟಾಪಿಕ್ ಬರುತ್ತೆ. ಅದರಲ್ಲಿ ಒಂದು ಸಬ್ ಟಾಪಿಕ್ ಎಲೆಕ್ಟ್ರೋಕೆಮಿಸ್ಟ್ರಿ ಇದೆ. ಅದರದ್ದು ವೀಡಿಯೋಸ್ ಮಾಡ್ತಾ ಇದ್ದೀನಿ. ಆ ಸೀರೀಸಲ್ಲಿ ನಾನು ಇವತ್ತು ಮಾಡ್ತಾ ಇರೋವಂಥದ್ದು 5ನೇ ವೀಡಿಯೋ. ಇವತ್ತಿನ ವೀಡಿಯೋದಲ್ಲಿ ಕಂಡಕ್ಟೆನ್ಸ್ ಅಂದ್ರೇನು, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೇನು, ಈಕ್ವಲೆಂಟ್ ಮೋಲಾರ್ ಕಂಡಕ್ಟೆನ್ಸ್ ಅಂದ್ರೇನು, ವಾಟ್ ಇಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ದೆಮ್, ಹೌ ದೇ ಆರ್ ರಿಲೇಟೆಡ್ ಟು ಡೈಲ್ಯೂಷನ್, ಅದನ್ನೆಲ್ಲ ಡೀಟೇಲಾಗಿ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಅಗೇನ್ ವೆಲ್ಕಮ್ ಟು ಛಾಯಾ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಎಲೆಕ್ಟ್ರೋಕೆಮಿಸ್ಟ್ರಿ ಅಂದರೆ ಎಲೆಕ್ಟ್ರಿಕಲ್ ಕಂಡಕ್ಷನ್, ಅದು ನಿಮಗೆ ಗೊತ್ತಿರಬೇಕಾಗತ್ತೆ. ಎಲೆಕ್ಟ್ರಿಕಲ್ ಕಂಡಕ್ಷನ್ ಅಂತ ಅಂದರೆ ಏನು ಅಂತಂದರೆ, ಹೇಗೆ ಕಂಡಕ್ಟೆನ್ಸ್ ಆಗುತ್ತೆ, ಹೌ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಎ ಎಲೆಕ್ಟ್ರೋಲಿಟಿಕ್ ಸೆಲ್, ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗತ್ತೆ. ಇಟ್ಸ್ ಅ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಪಾರ್ಟ್ ಟು ದಿ ಅದರ್ ಪಾರ್ಟ್ ಆಫ್ ದಿ ಗಿವನ್ ಸೊಲ್ಯೂಷನ್, ಗಿವನ್ ಇನ್ ಎ ಗಿವನ್ ಸೆಲ್. ಅದ್ರ ಬಗ್ಗೆ ನಮಗೆ ಎಲೆಕ್ಟ್ರಿಕಲ್ ಕಂಡಕ್ಷನ್ ಅಂತ ಹೇಳ್ತೀವಿ. ಇನ್ ಅಯಾನಿಕ್ ಆರ್ ಎಲೆಕ್ಟ್ರಿಕಲ್ ಕಂಡಕ್ಷನ್, ದ ಅಯಾನಿಕ್ ಮೋಷನ್ ಟ್ರಾನ್ಸ್ಪೋರ್ಟ್ಸ್ ದಿ ಎಲೆಕ್ಟ್ರಾನ್ಸು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಮೂವ್ ಆಗುತ್ತೆ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ನ ನಾವು ಕೆಟಯಾನ್ಸ್ ಅಂತ ಕರಿತೀವಿ. ದೇ ಮೂವ್ ಟುವರ್ಡ್ಸ್ ದಿ ನೆಗೆಟಿವ್ ಎಲೆಕ್ಟ್ರೋಡ್, ಕ್ಯಾಥೋಡ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ರಿಡಕ್ಷನ್ ಅಂತ ಕರಿತೀವಿ. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಅಂದರೆ ಕೆಟಯಾನ್ಸ್ ಏನಿದೆಯಲ್ಲ, ಆ ಕೆಟಯಾನ್ಸ್ ಏನಾಗ್ತವೆ, ನೆಗೆಟಿವ್ ಎಲೆಕ್ಟ್ರೋಡ್ ಕಡೆಗೆ ಮೂವ್ ಆಗ್ತವೆ. ನೆಗೆಟಿವ್ ಎಲೆಕ್ಟ್ರೋಡ್ ಯಾವುದು, ಆ್ಯನೋಡು. ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಯಾವ ಕಡೆ ಮೂವ್ ಆಗ್ತವೆ, ನೆಗೆಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಮೂವ್ ಆಗುತ್ತೆ. ನೆಗೆಟಿವ್ಲಿ ಚಾರ್ಜ್ ಎಲೆಕ್ಟ್ರೋಡ್ಗೆ ನಾವೇನಂತ ಕರಿತೀವಿ, ಕ್ಯಾಥೋಡ್ ಅಂತ ಕರಿತೀವಿ. ಅದೇ ಥರ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ಗೆ ಅನಯಾನ್ಸ್ ಅಂತ ಕರಿತೀವಿ. ದೇ ಮೂವ್ ಟುವರ್ಡ್ಸ್ ದಿ ಪಾಸಿಟಿವ್ ಎಲೆಕ್ಟ್ರೋಡ್. ಆ ಪಾಸಿಟಿವ್ ಎಲೆಕ್ಟ್ರೋಡ್ಗೆ ನಾವೇನಂತ ಕರಿತೀವಿ, ಆ್ಯನೋಡ್ ಅಂತ ಕರಿತೀವಿ. ಆ ಪ್ರೋಸೆಸ್ಗೆ ಆಕ್ಸಿಡೇಷನ್ ಅಂತ ಕರಿತೀವಿ. ಅದೇ ಥರ ಎಲೆಕ್ಟ್ರೋಲೈಟ್ಸ್ ಮತ್ತು ನಾನ್ ಎಲೆಕ್ಟ್ರೋಲೈಟ್ಸ್ ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. Electrolytes are the electrovariant substances that form ions, cations and anions in solution which conduct an electric current. ಸೊ ಏನಾಗುತ್ತೆ, ಈ ಯಾವ ಸಬ್ಸ್ಟೆನ್ಸು ಮೂವ್ ಆಗ್ತವೆ, ಓನ್ಲಿ ದೋಸ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಎಲೆಕ್ಟ್ರೋಲೈಟ್ಸ್ ಇನ್ ನೇಚರ್. ಯಾವುದನ್ನು ನಾವು ಎಲೆಕ್ಟ್ರೋಲೈಟ್ಸ್ ಅಂತ ಕರಿತೀವಲ್ಲ, ವೆನ್ ದೇ ಡಿಸೋಸಿಯೇಟ್ ಇನ್ ಸೊಲ್ಯೂಷನ್, ವೆನ್ ದೇ ಗೋಯಿಂಗ್ ಟು ಅಯನೈಸ್ ಇನ್ ಸೊಲ್ಯೂಷನ್, ದೇ ಗೋಯಿಂಗ್ ಟು ಫಾರ್ಮ್ ಎ ಕೆಟಯಾನ್ ಅನಯಾನ್. ಅದು ಓನ್ಲಿ ಕೆಟಯಾನ್ ಅನಯಾನ ಫಾರ್ಮೇಷನ್ ಮಾಡೋ ಕೆಪಾಸಿಟಿ ಇರುವಂಥ ಸಬ್ಸ್ಟೆನ್ಸ್ಗಳು ಮಾತ್ರವೇ ಆಕ್ಸಿಡೇಷನ್ ರಿಡಕ್ಷನ್ ಆಗ್ತವೆ. ದೇ ಸ್ಟಾರ್ಟ್ ಮೂವಿಂಗ್ ಟುವರ್ಡ್ಸ್ ದಿ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಜೊತೆಗೆ ಮೂವ್ ಆಗುತ್ತೆ. ದ ಫೆನಾಮಿನನ್ ಆಫ್ ಡಿಕಂಪೋಸಿಷನ್ ಆಫ್ ಎಲೆಕ್ಟ್ರೋಲೈಟ್ ಬೈ ಪಾಸಿಂಗ್ ದಿ ಎಲೆಕ್ಟ್ರಿಕ್ ಕರೆಂಟ್ ಥ್ರೂ ಇಟ್ಸ್ ಸೊಲ್ಯೂಷನ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾಲಿಸಿಸ್. ಸೊ ಈಗ ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಒಂದು ಇಟ್ಕೊಂಡಿರ್ತೀವಿ. ಎಲೆಕ್ಟ್ರೋಲೈಟಿಕ್ ಸೆಲ್ಲಲ್ಲಿ ಏನಾಗಿರುತ್ತೆ ಅಂದರೆ, 2 ಎಲೆಕ್ಟ್ರೋಡ್ಗಳನ್ನ ಇಟ್ಟಿರ್ತೀವಿ. ಒಂದಕ್ಕೆ ಆ್ಯನೋಡ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಕ್ಯಾಥೋಡ್ ಅಂತ ಕರಿತೀವಿ. ಒಂದು ಪಾಸಿಟಿವ್ ಎಲೆಕ್ಟ್ರೋಡ್ ಇದೆ, ಇನ್ನೊಂದು ನೆಗೆಟಿವ್ ಎಲೆಕ್ಟ್ರೋಡ್ ಇದೆ. ಪಾಸಿಟಿವ್ ಎಲೆಕ್ಟ್ರೋಡು ಆ್ಯನೋಡ್ ಇದೆ, ನೆಗೆಟಿವ್ ಎಲೆಕ್ಟ್ರೋಡು ಕ್ಯಾಥೋಡ್ ಇದೆ. ಸೊ ನೆಗೆಟಿವ್ಗೆ ಪಾಸಿಟಿವ್ಲಿ ಅಯಾನ್ಸ್ ಮೂವ್ ಆಗ್ತವೆ, ಪಾಸಿಟಿವ್ಗೆ ನೆಗೆಟಿವ್ಲಿ ಅಯಾನ್ಸು ಮೂವ್ ಆಗ್ತವೆ. ಹೀಗೆ ಮೂವ್ ಆಗೋದು ಯಾವಾಗ ಅಂದರೆ, ವೆನ್ ಯು ಕನೆಕ್ಟ್ ದೋಸ್ ಕನೆಕ್ಷನ್ಸ್, ದೋಸ್ ಎಲೆಕ್ಟ್ರೋಲೈಟ್ಸ್ ಟು ಕರೆಂಟ್. ಆ ಕರೆಂಟ್ನ ಪಾಸ್ ಮಾಡಿದಾಗ ಬರುತ್ತೆ. ಅವಾಗ ಏನಾಗುತ್ತೆ, ರಿಡಕ್ಷನ್ ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್ ಇನ್ ಎ ಗಿವನ್ ಸೆಲ್. ಅದಕ್ಕೆ ನಾವೇನಂತ ಕರಿತೀವಿ, ಆ ಎಂಟೈರ್ ಪ್ರೋಸೆಸ್ಗೆ ಏನಂತ ಕರಿತೀವಿ, ಎಲೆಕ್ಟ್ರಾಲಿಸಿಸ್ ಅಂತ ಕರಿತೀವಿ. ಆ ಪ್ರೋಸೆಸ್ ಆಗುವಂಥ ಸೆಲ್, ಪ್ರೋಸೆಸ್ ಆಗುವಂಥ ಇನ್ಸ್ಟ್ರೂಮೆಂಟ್ ಎಲ್ಲಿ ಆಗುತ್ತಲ್ಲ, ಅದಕ್ಕೆ ನಾವು ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಎಲೆಕ್ಟ್ರಾಲಿಸಿಸ್ ಆಫ್ HCl, ಎಲೆಕ್ಟ್ರಾಲಿಸಿಸ್ ಆಫ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ನ ನಾನು ಎಲೆಕ್ಟ್ರಾಲಿಸಿಸ್ ಮಾಡಿದ್ರೆ Na+ 1 ಪ್ಲೇಟ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ, Cl- 1 ಪ್ಲೇಟ್ಗೆ ಹೋಗಿ ಅಟ್ಯಾಕ್ ಆಗುತ್ತೆ. ಸಿನ್ಸ್ ದೇ ಆರ್ ಎಲೆಕ್ಟ್ರೋಲೈಟ್ಸ್ ಇನ್ ನೇಚರ್, ದೇ ಹ್ಯಾವ್ ಎ ಕೆಪಾಸಿಟಿ ಟು ಮೂವ್ ಇನ್ ಆಪೋಸಿಟ್ ಡೈರೆಕ್ಷನ್, ದೇ ಹ್ಯಾವ್ ಎ ಕೆಪಾಸಿಟಿ ಟು ಫಾರ್ಮ್ cation and anion in solution. When current pass through them, they start moving in opposite ಇದಕ್ಕೆ ಮೂವ್ ಆಗ್ತವೆ. ಸೊ ಆ ಎಂಟೈರ್ ಸೆಟಪ್ಗೆ, ಆ ಎಂಟೈರ್ ಇನ್ಸ್ಟ್ರೂಮೆಂಟ್ಗೆ ನಾವೇನಂತ ಕರಿತೀವಿ, ಎಲೆಕ್ಟ್ರೋಲೈಟಿಕ್ ಸೆಲ್ ಅಂತ ಕರಿತೀವಿ. ಒಂದು ಕ್ಯಾಥೋಡ್ ಇದೆ, ಇನ್ನೊಂದು ಆ್ಯನೋಡ್ ಇದೆ. ಸೊ ನಿಮ್ಗೇನಾಗುತ್ತೆ, ಆ್ಯನೋಡ್ ಕಡೆಗೆ ಏನಾಗ್ತಾ ಇದೆ, ಪಾಸಿಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಮೂವ್ ಆಗ್ತಾ ಇದೆ. ಕ್ಯಾಥೋಡ್ ಕಡೆಗೆ ಏನಾಗ್ತಿದೆ, ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸು ಮೂವ್ ಆಗ್ತದೆ.
ಅದನ್ನು ಏನು ಮಾಡ್ತಾ ಇದ್ದೀವಿ, ಸೋಡಿಯಂ ಕ್ಲೋರೈಡ್, ಮೋಲ್ಟನ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ನ ಪ್ರಿಪೇರ್ ಮಾಡಿದ್ದೀವಿ. ಸೊಲ್ಯೂಷನ್ನ ಪ್ರಿಪೇರ್ ಮಾಡಿ ಅದಕ್ಕೆ ಕರೆಂಟ್ನ ಪಾಸ್ ಮಾಡ್ತಾ ಇದ್ದೀವಿ. ಅವಾಗ NA ಏನಾಗ್ತಿದೆ, ಒಂದು ಕಡೆ ಮೂವ್ ಆಗ್ತಿದೆ, Cl ಏನೋ ಕಡೆ ಮೂವ್ ಆಗ್ತಿದೆ. ಸಿನ್ಸ್ NaCl is electrolyte in nature, they start moving in opposite direction when current pass through them. ಇದು ನಿಮಗೆ ಮನಸ್ಸಲ್ಲಿ ಇರಬೇಕು. ಸೊ ಈ ಬೇಸಿಸ್ ಮೇಲೆ ಕಂಡಕ್ಟನ್ಸ್ ಅಂದ್ರೇನು, ಸ್ಪೆಸಿಫಿಕ್ ಕಂಡಕ್ಟನ್ಸ್ ಅಂದ್ರೇನು, ಈಕ್ವಲೆಂಟ್ ಕಂಡಕ್ಟನ್ಸ್ ಅಂದ್ರೇನು, ಅವರ ಮಧ್ಯೆ ಇರೋಂಥ ರಿಲೇಷನ್ಶಿಪ್ ಏನು, ಹೌ ಇಟ್ ಗೋಯಿಂಗ್ ಟು ವೇರಿ ವಿತ್ ದ ಡೈಲ್ಯೂಷನ್, ಅದನ್ನೆಲ್ಲ ನಾವು ಮುಂದೆ ನೋಡ್ತಾ ಹೋಗೋಣ. ಈಗ ಕಂಡಕ್ಟನ್ಸ್ ಅಂದರೆ ನಮಗೆ ಗೊತ್ತಿದೆ, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಎಲೆಕ್ಟ್ರೋಲೈಟ್ಸು ಮೂವ್ ಆಗಬೇಕು. ಮೂವ್ ಆಗೋದನ್ನು ಅವಾಯ್ಡ್ ಮಾಡುತ್ತೆ, ರೆಸಿಸ್ಟ್ ಮಾಡುತ್ತೆ. ಆ ರೆಸಿಸ್ಟೆನ್ಸ್ಗೆ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್ ಇನ್ ಎ ಸೊಲ್ಯೂಷನ್, ಅದಕ್ಕೆ ನಾವೇನಂತೀವಿ ಕಂಡಕ್ಟೆನ್ಸ್ ಅಂತ ಕರಿತೀವಿ. G ಇಂದ ಅದನ್ನು ರೆಪ್ರೆಸೆಂಟ್ ಮಾಡ್ತಾರೆ. G is equal to 1 - R ಅಂತ ಹೇಳ್ತೀವಿ, ಅಥವಾ ದಟ್ ಈಸ್ ಈಕ್ವಲ್ ಟು ಕಪ್ಪ ಇಂಟು A ಡಿವೈಡೆಡ್ ಬೈ L ಅಂತ ಹೇಳ್ತೀವಿ. ಕಪ್ಪ ಅಂತಂದರೆ ಅದಕ್ಕೆ ಕಂಡಕ್ಟಿವಿಟಿ ಯೂನಿಟ್, ಅದು ಕಂಡಕ್ಟಿವಿಟಿ ಕಾನ್ಸ್ಟೆಂಟ್, ಅದು A ಅಂದರೆ ಸರ್ಫೇಸ್ ಏರಿಯಾ, L ಅಂದರೆ ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ಸ್. ಸೊ ನಿಮ್ಮದು ಕಂಡಕ್ಟಿವಿಟಿ, ದ ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ ಫ್ರಮ್ ಒನ್ ಪಾರ್ಟ್ ಟು ದಿ ಅದರ್ ಪಾರ್ಟ್ ಇನ್ electrolytic cell ಡಿಪೆಂಡ್ಸ್ ಅಪಾನ್ ಸರ್ಫೇಸ್ ಏರಿಯಾ ಆಫ್ ಈಚ್ ಎಲೆಕ್ಟ್ರೋಡ್. ಸರ್ಫೇಸ್ ಏರಿಯಾ ಆಫ್ ದಿ ಎಲೆಕ್ಟ್ರೋಡ್ದು ಸರ್ಫೇಸ್ ಏರಿಯಾ ಏನಿದೆ. ಎಲೆಕ್ಟ್ರೋಡ್ ಎರಡು ತೊಗೊಂಡಿದ್ದಾರೆ, ಒಂದು ಪಾಸಿಟಿವ್ಲಿ ಚಾರ್ಜ್ ಇದೆ, ಒಂದು ನೆಗೆಟಿವ್ಲಿ ಚಾರ್ಜ್ ಇದೆ, ಒಂದು ಆ್ಯನೋಡ್ ಇದೆ, ಇನ್ನೊಂದು ಕ್ಯಾಥೋಡ್ ಇದೆ. ಸೊ ಅದರದ್ದು ಸರ್ಫೇಸ್ ಏರಿಯಾ ಏನಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಏನಿದೆ ಅನ್ನೋದು ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಅದು 1 ಸೆಂಟಿಮೀಟ್ರ್ ಇದೆಯಾ, 2 ಸೆಂಟಿಮೀಟ್ರ್ ಇದೆಯಾ, ಎಷ್ಟಿದೆ, ಆ ಬೇಸಿಸ್ ಮೇಲೆ ನಾನು ಕಂಡಕ್ಟೆನ್ಸ್ನ ಹೇಳ್ತೀನಿ. ಇಟ್ ಈಸ್ ಎಕ್ಸ್ಪ್ರೆಸ್ಡ್ ಇನ್ ಯೂನಿಟ್ ಕಾಲ್ಡ್ ಆಸ್ ರೆಸಿಪ್ರೋಕಲ್ ಆಫ್ ಓಮ್. ನಾವು ರೆಸಿಸ್ಟೆನ್ಸ್ನ ಓಮಲ್ಲಿ ಹೇಳ್ತೀವಿ. ರೆಸಿಪ್ರೋಕಲ್ ಆಫ್ ಓಮ್ಗೆ ನಾವೇನಂತ ಹೇಳಬೇಕಾಗತ್ತೆ, ಅದನ್ನು ಹೇಳಬೇಕಾಗತ್ತೆ SI. ಅದು ಜನರಲ್ ಇದರಲ್ಲಿ SI ಸಿಸ್ಟಮಲ್ಲಿ ತೊಗೊಂಡ್ರೆ ಸೈಮನ್ ಅಂತ ಹೇಳ್ತೀವಿ, ಅಥವಾ S ಇಂದ ಮೆನ್ಷನ್ ಮಾಡ್ತಾರೆ. ಹೇಳ್ತಾರೆ ವಾಟ್ ಇಸ್ ದ ಕಂಡಕ್ಟೆನ್ಸ್, ವಾಟ್ ಇಸ್ ದ SI ಯೂನಿಟ್ ಆಫ್ ಕಂಡಕ್ಟೆನ್ಸ್. SI ಯೂನಿಟ್ ಆಫ್ ಕಂಡಕ್ಟೆನ್ಸ್ ಇಸ್ ಸೈಮನ್ ಅಂತ ಹೇಳ್ತೀವಿ. ಕಂಡಕ್ಟೆನ್ಸ್ ಇಸ್ ಅ ರೆಸಿಪ್ರೋಕಲ್ ಆಫ್ ರೆಸಿಸ್ಟೆನ್ಸ್. G is equal to 1/R, that is equal to ಕಪ್ಪ ಇಂಟು A ಡಿವೈಡೆಡ್ ಬೈ L ಅಂತ ನಾವು ಹೇಳ್ತೀವಿ. ಅದೇ ಥರ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತಾ ಇದ್ದಾರೆ. ನಾನು ಮುಂಚೆನೇ ಹೇಳ್ದಂಗೆ ನಿಮ್ಮ ಕಂಡಕ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಸರ್ಫೇಸ್ ಏರಿಯಾ ಆಫ್ ದಿ ಎಲೆಕ್ಟ್ರೋಡ್ ಮೇಲೆ ಡಿಪೆಂಡ್ ಆಗುತ್ತೆ, ಅವೆರಡರ ಮಧ್ಯೆ ಇರುವಂಥ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಆ ಡಿಸ್ಟೆನ್ಸ್ ನಾನು ಸ್ಪೆಸಿಫೈ ಮಾಡಿದ್ರೆ ಅದು ಆವಾಗ ಏನು ಕಂಡಕ್ಟೆನ್ಸ್ ಆಗುತ್ತಲ್ಲ, ಆ ಕಂಡಕ್ಟೆನ್ಸ್ಗೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ದ ರೆಸಿಸ್ಟೆನ್ಸ್ ಆಫ್ ಎನಿ ಕಂಡಕ್ಟರ್ ವೇರೀಸ್ ಡೈರೆಕ್ಟ್ಲಿ to its length and inversely to the cross section area. ಸೊ ನಿಮ್ಮದು ಏನಾಗಿದೆ, ರೆಸಿಸ್ಟೆನ್ಸ್ ಏನಿದೆಯಲ್ಲ, ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 1/A. R is equal to ಅಂಡ್ 1/A ಅಂತ ಹೇಳ್ತೀವಿ. ಈ ಸಿಂಬಲ್ ಏನಿದೆಯಲ್ಲ, ಇದಕ್ಕೆ ನಾವೇನಂತ ಕರಿತೀವಿ, ಎಪ್ಸಾ ಅಂತ ಕರಿತೀವಿ. ಎಪ್ಸಾ ಇಸ್ ಎ ಕಾನ್ಸ್ಟೆಂಟ್ ಡಿಪೆಂಡಿಂಗ್ ಅಪಾನ್ ದಿ ನೇಚರ್ ಆಫ್ ದಿ ಮೆಟೀರಿಯಲ್. ಸೊ ಇದು ಏನಾಗಿದೆ, ನನಗೆ ಇದು ವೇರಿಯೇಷನ್ ಇದೆ, ಆ ವೇರಿಯೇಷನ್ ಸಿಂಬಲ್ ತೆಗೆದು ಈಕ್ವಲ್ಸ್ ಹಾಕಿದಾಗ ನಾನೊಂದು ಕಾನ್ಸ್ಟೆಂಟ್ನ ಹಾಕಿದ್ದೀನಿ, ಆ ಕಾನ್ಸ್ಟೆಂಟ್ನ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಇಫ್ L is equal to 1, A is equal to 1 centimeter squared, then this is equal to R ಆಗುತ್ತೆ. ಸೊ ಆ ಬೇಸಿಸ್ ಮೇಲೆ ನಾನು ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ನ ಅಥವಾ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ನ ಹೇಳ್ತೀನಿ. ನನಗೆ ರೆಸಿಸ್ಟೆನ್ಸ್ ಏನು, 1/Rಗೆ ನಾವೇನಂತ ಕರಿತೀವಿ, ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಫಸ್ಟ್ ನನಗೆ ರೆಸಿಸ್ಟೆನ್ಸ್ದು ವ್ಯಾಲ್ಯೂ ಗೊತ್ತಾಗಬೇಕು. ರೆಸಿಸ್ಟೆನ್ಸ್ ಏನು ಅಂತ ಗೊತ್ತಾಯಿತು ಅಂದರೆ ನನಗೆ ಅವಾಗ ಏನಾಗುತ್ತೆ, ಕಂಡಕ್ಟೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಅವ್ರು ಏನು ಮಾಡ್ತಾ ಇದ್ದಾರೆ, ರೆಸಿಸ್ಟೆನ್ಸ್ದು ಹೇಳ್ತಾ ಇದ್ದಾರೆ. ನಿಮ್ಮ ರೆಸಿಸ್ಟೆನ್ಸ್ ಯಾವುದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ರಾಸ್ ಸೆಕ್ಷನ್ ಆಫ್ ದಿ ಎಲೆಕ್ಟ್ರೋಡ್ ಏನಿದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಮತ್ತು ಡಿಸ್ಟೆನ್ಸ್ ಏನಿದೆ ಅವೆರಡರ ಮಧ್ಯೆ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಕ್ರಾಸ್ ಸೆಕ್ಷನ್ ಆಫ್ ದಿ ಎಲೆಕ್ಟ್ರೋಡ್ಸು 1 centimeter ಸ್ಕ್ವೇರ್ಡ್ ಇದೆ ಅಂತ ಇಟ್ಕೊಳ್ಳೋಣ. L is equal to the distance between those electrode 1 centimeter ಇದೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಎಪ್ಸಿಲಾನ್ is equal to R ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ is defined as resistance in ohms of specimen of 1 centimeter in length, 1 centimeter squared cross section. ಅಂದರೆ 1 centimeter ಕ್ಯೂಬ್ ಆಫ್ ದಿ ಮೆಟೀರಿಯಲ್ ಆಯಿತು ಅಂತಂದರೆ ಆವಾಗ ನಾವು ಅದನ್ನು ಏನಂತ ಕರಿತೀವಿ, ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ರೆಸಿಸ್ಟೆನ್ಸ್ ಅಂದ್ರೇನು, 1/R ರೆಸಿಸ್ಟೆನ್ಸ್ಗೆ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ನಿಮ್ಮ ರೆಸಿಸ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಅಥವಾ ಕಂಡಕ್ಟೆನ್ಸ್ ಯಾವ್ಯಾವ್ದ್ರ ಮೇಲೆ ಡಿಪೆಂಡ್ ಆಗುತ್ತೆ, ಕ್ರಾಸ್ ಏರಿಯಾ ಆಫ್ ದಿ ಎಲೆಕ್ಟ್ರೋಡ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ದ ಡಿಸ್ಟೆನ್ಸ್ ಬಿಟ್ವೀನ್ ದೋಸ್ 2 ಎಲೆಕ್ಟ್ರೋಡ್ಸು ಡಿಪೆಂಡ್ ಆಗುತ್ತೆ. ದ ರೆಸಿಪ್ರೋಕಲ್ ಆಫ್
ಸ್ಪೆಸಿಫಿಕ್ ಕಂಡಕ್ಟೆನ್ಸ್ಗೆ ಏನು ಮಾಡ್ತೀವಿ 1/ρ ಅಂತ ಹೇಳ್ತೀವಿ, ವಿಚ್ ಈಸ್ ಕಾಲ್ಡ್ ಆಸ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೇನು? ಮೂಮೆಂಟ್ ಆಫ್ ಎಲೆಕ್ಟ್ರಾನ್ಸ್, ಮೂಮೆಂಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇನ್ ಅನ್ ಎಲೆಕ್ಟ್ರೋಲೈಟಿಕ್ cell if the distance between those two electrode is 1 centimeter and the cross section of that electrode is 1 cm squared ಆಗಿದ್ದಾಗ ನನಗೆ ಏನು ಕಂಡಕ್ಟೆನ್ಸ್ ಬರುತ್ತಲ್ಲ ಆ ಕಂಡಕ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಇಸ್ ಎ ಕಂಡಕ್ಟೆನ್ಸ್, ಇಟ್ಸ್ ಎ ಕಂಡಕ್ಟೆನ್ಸ್ ಅಂದ್ರೇನು? ಮೂವ್ಮೆಂಟ್ ಆಫ್ ಕೆಟಯಾನ್ಸ್ ಅಂಡ್ ಅನಯಾನ್ಸ್ ಟುವರ್ಡ್ಸ್ ದಿ ಅಪೋಸಿಟ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ಸ್. ಅದಕ್ಕೆ ನಾವೇನಂತ ಕರಿತೀವಿ? ಕಂಡಕ್ಟೆನ್ಸ್. ಆ ಕಂಡಕ್ಟೆನ್ಸು ಯಾವಾಗ ನಮ್ಮದು ಎರಡು ಎಲೆಕ್ಟ್ರೋಡ್ನ ತೊಗೊಂಡಿದ್ದೀವಿ, ಎಲೆಕ್ಟ್ರೋಡ್ ಮಧ್ಯೆ ಡಿಸ್ಟೆನ್ಸು 1 ಸೆಂಟಿಮೀಟರ್ ಇದೆ. ಕ್ರಾಸ್ ಸೆಕ್ಷನ್ ಆಫ್ ಈಚ್ ಎಲೆಕ್ಟ್ರೋಡ್ ಎಷ್ಟಿದೆ ಅಂದರೆ 1 ಸೆಂಟಿಮೀಟರ್ ಸ್ಕ್ವೇರ್ಡ್ ಇದ್ದಾಗ ಏನು ಕಂಡಕ್ಟೆನ್ಸ್ ಬರುತ್ತಲ್ಲ ಆ ಕಂಡಕ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಕಂಡಕ್ಟೆನ್ಸ್ಗೆ ನಾನು ಹೇಳೋದಾದರೆ ρ = A/L ಅಂತ ಹೇಳ್ತೀವಿ, ಅಥವಾ K = 1/L ಅಂತ ಹೇಳ್ತಾ ಇದ್ದೀವಿ. ಅವಾಗ ಅದ್ರ ಯೂನಿಟ್ನ ಕನ್ಸಿಡರ್ ಮಾಡಿಕೊಂಡ್ರೆ ಸೈಮನ್ ಮೀಟರ್ಸ್ ಆಗುತ್ತೆ, ವೇರ್ S ಸ್ಟ್ಯಾಂಡ್ ಫಾರ್ ಸೈಮನ್. M ಅಂತಂದರೆ ಮೀಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಯೂನಿಟ್ ಫಾರ್ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ನೀವು ಮಾಡೋದಾದರೆ ಸೊ ρ = A/L ಆಯಿತು. ಸೊ K = 1/ρ ಇದೆ, ವಿಚ್ ಇಸ್ = 1/A × 1/R ಆಗುತ್ತೆ. ಸೊ ಕಪ್ಪ = 1/A ಕಂಡಕ್ಟೆನ್ಸ್ ಆಗುತ್ತೆ. ಸಿನ್ಸ್ ದ ಕಂಡಕ್ಟೆನ್ಸ್ ಇಸ್ ಮೆಜರ್ಡ್ ಆಸ್ ಓಮ್ ಇನ್ವರ್ಸ್, ದ ಲೆಂತ್ ಇನ್ ಸೆಂಟಿಮೀಟರ್ ಆ್ಯಂಡ್ ಏರಿಯಾ ಸೆಂಟಿಮೀಟರ್ ಸ್ಕ್ವೇರ್ಡ್, K ಏನಾಗುತ್ತೆ? ಓಮ್ -1 ಸೆಂಟಿಮೀಟರ್ ಡಿವೈಡೆಡ್ ಬೈ ಸೆಂಟಿಮೀಟರ್ ಸ್ಕ್ವೇರ್ಡ್ ಆಗುತ್ತೆ. ಸೊ ಅವಾಗ ಸ್ಪೆಸಿಫಿಕ್ ಕಂಡಕ್ಟೆನ್ಸ್ದು ಯೂನಿಟ್ ಏನಾಗುತ್ತೆ? ಓಮ್, ಸೆಂಟಿಮೀಟರ್ ಇನ್ವರ್ಸ್ ಆಗುತ್ತೆ. ಅದು SI ಯೂನಿಟ್, CGS ಯೂನಿಟಲ್ಲಿ. SI ಯೂನಿಟ್ ತೊಗೊಂಡ್ರೆ ನಾವೇನು ಮಾಡ್ತೀವಿ? ಓಮ್ ಇನ್ವರ್ಸ್ಗೆ ಸೈಮನ್ ತೊಗೋತೀವಿ, ಸೆಂಟಿಮೀಟರ್ ಬದಲು MN-1 ತೊಗೊಳ್ತೀವಿ. ಹಾಗಾಗಿ ಯೂನಿಟ್ಟು ಆ ರೀತಿ ಆಗುತ್ತೆ. ಅದೇ ಥರ ನಾವು ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ಇನ್ನೊಂದು ಪದ ಯೂಸ್ ಮಾಡ್ತಾರೆ, ಅದಕ್ಕೆ ಆ ಸಿಂಬಲ್ನ ಮೆನ್ಷನ್ ಮಾಡ್ತಾರೆ. ಇಟ್ ಈಸ್ ಡಿಫೈನ್ಡ್ ಆಸ್ ಕಂಡಕ್ಟಿಂಗ್ ಪವರ್ ಆಫ್ ಆಲ್ ದಿ ಅಯಾನ್ produced by 1 gram equivalent of an electrolyte in a given solution. ಸೊ ಈಗ ಏನು ಮಾಡಿದ್ದೀವಿ ನಾವು? ಈಗ ಏನು ಸ್ಪೆಸಿಫೈ ಮಾಡಿದ್ದೀವಿ? ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂದ್ರೇನು ಸ್ಪೆಸಿಫೈ ಮಾಡ್ತಾ ಇದ್ದೀವಿ. ಡಿಸ್ಟೆನ್ಸ್ ಬಿಟ್ವೀನ್ ದಿ ಎಲೆಕ್ಟ್ರೋಡ್ ಏನಾಗ್ತಿದೆ, ಕ್ರಾಸ್ ಸೆಕ್ಷನ್ ಆಫ್ ದಿ ಎಲೆಕ್ಟ್ರೋಡ್ ಏನಾಗಿದೆ ಅಂತ ಮೆನ್ಷನ್ ಮಾಡಿದ್ವಿ. ಆದರೆ ನಾವೇನು ಮಾಡಿದ್ವಿ? ಎಲೆಕ್ಟ್ರೋಲೈಟ್ದು ಮೆನ್ಷನ್ ಮಾಡಿಲ್ಲ. ಎಲೆಕ್ಟ್ರೋಲೈಟ್ ಏನಾಗಿರುತ್ತೆ? ಎಲೆಕ್ಟ್ರೋಲೈಟ್ ಅಂದರೆ ಏನು? ವಿಚ್ ಗೋಯಿಂಗ್ ಟು ಅಯನೈಸ್ ಇನ್ ಸೊಲ್ಯೂಷನ್, ನೋ ಪ್ರಾಬ್ಲಮ್. ಬಟ್ ಅದು ಹೇಗೆ ಅಯನೈಸ್ ಆಗುತ್ತೆ? ಸ್ಟ್ರಾಂಗ್ ಎಲೆಕ್ಟ್ರೋಲೈಟ್ ಆಗಿರ್ಬೋದು, ವೀಕ್ ಎಲೆಕ್ಟ್ರೋಲೈಟ್ ಆಗಿರ್ಬೋದು. ಬಟ್ ಹೌ ಮಚ್ we are going to dissolve, what is the concentration of that solution ನಮಗೆ ಬೇಕು. ಇಫ್ ಐ ಮೆನ್ಷನ್ ದಿ ಕಾನ್ಸಂಟ್ರೇಷನ್ ಆಫ್ ದಟ್ ಸೊಲ್ಯೂಷನ್, ಅದಕ್ಕೆ ನಾನೇನಂತ ಕರಿತೀನಿ? ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ಕರಿತೀನಿ. ಇಟ್ ಈಸ್ ಡಿಫೈನ್ಡ್ ಆಸ್ ಕಂಡಕ್ಟಿಂಗ್ ಪವರ್ ಆಫ್ ಆಲ್ ದಿ ಅಯಾನ್ಸ್ produced by 1 gram equivalent weight of an electrolyte. ಎಷ್ಟು ಈಕ್ವಲೆಂಟ್ ವೇಟ್ ತೊಗೊಂಡಿದ್ದೀನಿ? 1 gram equivalent weight of an ಎಲೆಕ್ಟ್ರೋಲೈಟ್ನ ತೊಗೊಂಡು ಅದನ್ನು ಏನು ಮಾಡಿದ್ದೀನಿ? ಡಿಸಾಲ್ವ್ ಮಾಡಿದ್ದೀನಿ ವಾಟ್ರಲ್ಲಿ. ಆಮೇಲೆ ಡಿಸ್ಟೆನ್ಸ್ ಎಷ್ಟು ಇಟ್ಟಿದ್ದೀನಿ? 1 ಸೆಂಟಿಮೀಟರ್ ಇಟ್ಟಿದ್ದೀನಿ. ಕ್ರಾಸ್ ಸೆಕ್ಷನ್ ಎಷ್ಟಾಗುತ್ತೆ? 1 ಸೆಂಟಿಮೀಟರ್ ಸ್ಕ್ವೇರ್ಡ್ ಆಗ್ತಿದೆ. ಆವಾಗ ಏನು ಕಂಡಕ್ಟೆನ್ಸ್ ಬರುತ್ತಲ್ಲ ಆ ಕಂಡಕ್ಟೆನ್ಸ್ಗೆ ನಾವೇನಂತ ಕರಿತೀವಿ? ಈಕ್ವಲೆಂಟ್ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಇಮ್ಯಾಜಿನ್ 1 cc of the solution of an electrolyte placed between the two large electrodes which are 1 centimeter apart. Cross sectional area of the solution will be 1 cm squared ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. The conductance of the solution will be evenly its specific conductance because we are having 1 centimeter cube of the solution. Further, if 1 cc of the solution contains 1 gram equivalent of an electrolyte dissolved in it, then according to the definition, conductance of the solution will be equal to the equivalent conductance. That is, conductance G is equal to specific conductance kappa, that is equal to equivalent conductance, provided that one equivalent weight of a substance if you have dissolved. ಕ್ರಾಸ್ ಸೆಕ್ಷನ್ ಏನಾಗ್ತಿದೆ? ಎಲೆಕ್ಟ್ರೋಡ್ಸು 1 ಸೆಂಟಿಮೀಟರ್ ಕ್ಯೂಬ್ ಇದೆ, ಡಿಸ್ಟೆನ್ಸ್ ಎಷ್ಟಿದೆ? 1 ಮೀಟರ್ ಇದೆ. ಆವಾಗ ನೀವು ಕನ್ಸಿಡರ್ ಮಾಡಿದ್ರೆ ಸ್ಪೆಸಿಫಿಕ್ ಕಂಡಕ್ಟೆನ್ಸು ಮತ್ತು ಈಕ್ವಲೆಂಟ್ ಕಂಡಕ್ಟೆನ್ಸು ಎರಡು ಸೇಮ್ ಆಗುತ್ತೆ. ಅದೇ ಥರ ನಮಗೆ ಇನ್ನೊಂದು ಕಂಡಕ್ಟೆನ್ಸ್ ಹೇಳ್ತೀವಿ, ಅದಕ್ಕೆ ಮೋಲಾರ್ ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಈ ಮೋಲಾರ್ ಕಂಡಕ್ಟೆನ್ಸಲ್ಲಿ ಏನು ಮಾಡ್ತೀವಿ ಅಂದರೆ, ಇನ್ಸ್ಟೆಡ್ ಆಫ್ ಟೇಕಿಂಗ್ 1 ಈಕ್ವಲೆಂಟ್ ವೇಟ್, ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ 1
mole of the electrolyte I am going to take. The molar conductance is related to specific conductance by the relation lambda m is equal to k by c kappa by c ಅಂತ ಹೇಳ್ತೀವಿ, where c is the concentration of the solution in moles per meter cube. ಕಪ್ಪದು ಸೈಮನ್ ಮೀಟರ್ ಸ್ಕ್ವೇರ್ಡ್ ಆಗಿದೆ, ಹಾಗಾಗಿ ಮೋಲಾರ್ ಕಂಡಕ್ಟೆನ್ಸ್ದು ಯೂನಿಟ್ ಏನಾಗುತ್ತೆ ಅಂದರೆ ಸೈಮನ್ ಸ್ಕ್ವೇರ್ಡ್ ಮೋಲ್ ಪರ್ ಮೋಲ್ ಆಗುತ್ತೆ. ಸೊ ವೇರಿಯೇಷನ್ ಆಫ್ ಮೋಲಾರ್ ಕಂಡಕ್ಟೆನ್ಸ್ ವಿತ್ ಅ ಡೈಲ್ಯೂಷನ್ ಏನಾಗ್ತಾ ಹೋಗುತ್ತೆ ಅಂತ ಈಗ ನಿಮಗೆ ಗೊತ್ತಾಯಿತು. ಫಸ್ಟ್ ಕಂಡಕ್ಟೆನ್ಸ್ ಅಂದ್ರೇನು, 1/r ಕಂಡಕ್ಟೆನ್ಸ್ ಅಂತ ಹೇಳ್ತೀವಿ. ಕಂಡಕ್ಟೆನ್ಸ್ ಅಂದ್ರೇನು, ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಇನ್ ಎ ಎಲೆಕ್ಟ್ರೋಲಿಟಿಕ್ ಸೆಲ್. ಮೂವ್ಮೆಂಟ್ ಆಫ್ ಎಲೆಕ್ಟ್ರಾನ್ಸ್ ಅಂದ್ರೇನು, ಮೂವ್ಮೆಂಟ್ ಆಫ್ ಪಾಸಿಟಿವ್ಲಿ ಚಾರ್ಜ್ಡ್ ಆ್ಯಂಡ್ ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್, ಅದಕ್ಕೆ ಕಂಡಕ್ಟೆನ್ಸ್ ಅಂತ ಕರಿತೀವಿ. ಆ ಕಂಡಕ್ಟೆನ್ಸ್ ನಾನು ಮೆಷರ್ ಮಾಡ್ಬೇಕಾದ್ರೆ ಅವೆರಡರ ಮಧ್ಯೆ ಎರಡು ಎಲೆಕ್ಟ್ರೋಡ್ ಮಧ್ಯದಲ್ಲಿ ನಾನು 1 ಸೆಂಟಿಮೀಟರ್ ಡಿಸ್ಟೆನ್ಸ್ನ ಇಟ್ಕೊಳ್ತಾ ಇದ್ದೀನಿ. ಕ್ರಾಸ್ ಸೆಕ್ಷನ್ ಆಫ್ ದಟ್ ಎಲೆಕ್ಟ್ರೋಡ್ 1 ಸೆಂಟಿಮೀಟರ್ ಸ್ಕ್ವೇರ್ಡ್ನ ಕನ್ಸಿಡರ್ ಮಾಡ್ತಾ ಇದ್ದೀನಿ ಅಂದಾಗ ಏನು ಬರುತ್ತಲ್ಲ ಆ ಕಂಡಕ್ಟೆನ್ಸ್ಗೆ ನಾನು ಏನಂತ ಕರಿತೀನಿ, ಸ್ಪೆಸಿಫಿಕ್ ಕಂಡಕ್ಟೆನ್ಸ್ ಅಂತ ಕರಿತೀನಿ. ಅದು if I am going to dissolve one molar solution of an electrolyte, then if I am going to find out the ಕಂಡಕ್ಟೆನ್ಸ್, ಅದಕ್ಕೆ ನಾನು ಏನಂತ ಕರಿತೀನಿ, ಮೋಲಾರ್ ಕಂಡಕ್ಟೆನ್ಸ್ ಅಂತ ಕರಿತೀನಿ. ಸೊ ಈಗ ಏನು ಮಾಡ್ತಾ ಇದ್ದೀನಿ, ಮೋಲಾರ್ ಕಂಡಕ್ಟೆನ್ಸಲ್ಲಿ ಏನು ಮಾಡ್ತಾ ಇದ್ದೀನಿ, ಒನ್ ಮೋಲ್ ಆಫ್ ಎ ಸೊಲ್ಯೂಷನ್ ಐ ಹ್ಯಾವ್ ಡಿಸಾಲ್ವ್ಡ್ ಇನ್ ಪರ್ಟಿಕ್ಯುಲರ್ ಅಮೌಂಟ್ ಆಫ್ ಸಾಲ್ವೆಂಟ್. ಅದನ್ನು ನಾನು ಇನ್ಕ್ರೀಸ್ ಮಾಡ್ತಾ ಹೋಗ್ತಾ ಇದ್ದೀನಿ ಅಂತ ಇಟ್ಕೊಳ್ಳೋಣ. ಆ್ಯಸ್ ಅ ಡೈಲ್ಯೂಷನ್ ಇನ್ಕ್ರೀಸಸ್, ನಾನೇನು ಮಾಡ್ತಾ ಇದ್ದೀನಿ, 1 ಮೋಲಾರ್ ಸೊಲ್ಯೂಷನ್ನ 1 ಲೀಟ್ರಲ್ಲಿ ಡಿಸಾಲ್ವ್ ಮಾಡಿದ್ದೆ ಅಂತ ಇಟ್ಕೊಳ್ಳೋಣ. ಅದಕ್ಕೆ ಏನು ಮಾಡ್ತೀನಿ, ಇನ್ನೂ 1 ಲೀಟ್ರು ನೀರು ಹಾಕ್ತೀನಿ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಯಿತು, ನಿಮ್ಮ ಸೊಲ್ಯೂಷನ್ ಏನಾಯಿತು, ಡೈಲ್ಯೂಟ್ ಆಯಿತು. ಆ್ಯಸ್ ದ ಡೈಲ್ಯೂಷನ್ ಇನ್ಕ್ರೀಸಸ್, ಮೋಲಾರ್ ಕಂಡಕ್ಟೆನ್ಸ್ ಆಲ್ಸೋ ಇನ್ಕ್ರೀಸಸ್ ಆ್ಯಂಡ್ ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಫ್ ಎನ್ ಎಲೆಕ್ಟ್ರೋಲೈಟ್ ಆಲ್ಸೋ ಇನ್ಕ್ರೀಸಸ್. ಯಾಕೆ ಅಂತ ಹೇಳ್ತೀನಿ, ಡೈಲ್ಯೂಷನ್ ಇನ್ಕ್ರೀಸ್ ಆದಂಗೆ ಮೋಲಾರ್ ಕಂಡಕ್ಟೆನ್ಸು ಇನ್ಕ್ರೀಸ್ ಆಗುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಆಲ್ಸೋ ಇನ್ಕ್ರೀಸಸ್. ಹಾಗಾದರೆ ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಏನು? Degree of dissociation is defined as fraction of the total electrolyte in a solution which exists in the form of its ions. On dilution, the same amount of electrolyte is capable of furnishing a large number of ions. ಏನಾಗ್ತಾ ಇದೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಅಂದರೆ ಅಮೌಂಟ್ ಆಫ್ ಡಿಸೋಸಿಯೇಷನ್ ಆಗೋದು ಏನಾಗ್ತಿದೆ, ನಂಬರ್ ಆಫ್ ಅಯಾನ್ಸ್ ಏನಾಗಿದೆ, ರಿಮೈನ್ಸ್ ಸೇಮ್. ನಾವು ಡಿಸಾಲ್ವ್ ಮಾಡಿರುವಂಥ ಸೊಲ್ಯೂಟು ಸೇಮ್ ಇದೆ, ಆದರೆ ಸಾಲ್ವೆಂಟ್ ಏನು ಮಾಡ್ತಾ ಇದ್ದೀವಿ, ನಾವು ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಸಾಲ್ವೆಂಟ್ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ ಅಂದರೆ ಡೈಲ್ಯೂಷನ್ನ ಇನ್ಕ್ರೀಸ್ ಮಾಡ್ತಾ ಇದ್ದೀವಿ. ಡೈಲ್ಯೂಷನ್ ಇನ್ಕ್ರೀಸ್ ಮಾಡಿದ್ರೆ ನಂಬರ್ ಆಫ್ ಅಯಾನ್ಸು ರಿಮೈನ್ಸ್ ಸೇಮ್, ಸೊಲ್ಯೂಟ್ ಮಾಲಿಕ್ಯೂಲ್ಸು ಜಾಸ್ತಿ ಆಗುತ್ತೆ. ಹಾಗಾಗಿ ಅಯಾನ್ಸ್ ಏನಾಗುತ್ತೆ, ಜಾಸ್ತಿ ಮೂವ್ ಆಗೋಕ್ಕೆ ಶುರು ಆಗುತ್ತೆ. However, the increase in number of ions on dilution is much lesser than increase in the volume of the solution. Therefore, number of ions per unit volume actually decreases. Hence, a specific conductance decreases, although with a molar conductance increases on progressive dilution. Molar conductance increase ಆಗ್ತಾ ಇದೆ. ಇಲ್ಲಿ ನೋಡಿ, ನಾವೇನಿದೆ ರೂಟ್ ಆಫ್ ಸಿ ತೊಗೊಂಡಿದ್ದೀವಿ, ಇಲ್ಲಿ ಲ್ಯಾಂಬ್ಡಾ ಎಮ್ ತೊಗೊಂಡಿದ್ದೀವಿ. ಸೊ ಏನಾಗ್ತಾ ಇದೆ, ಬೇರೆ ಬೇರೆ ಸೊಲ್ಯೂಷನ್ಗೆ ಏನೇನು ಆಗ್ತಿದೆ ಅಂತ ನೀವು ನೋಡ್ಕೊಳ್ತಾ ಇದ್ದೀರಾ, ಯಾವ್ಯಾವುದಕ್ಕೆ ಹೇಗೆ ಕಾನ್ಸಂಟ್ರೇಷನ್ ವಿತ್ ದ ಡೈಲ್ಯೂಷನ್ ಏನೇನು ಆಗ್ತಿದೆ ಅಂತ ನಮ್ಗೆ ಇಲ್ಲಿ ಗ್ರಾಫಲ್ಲಿ ಗೊತ್ತಾಗ್ತಾ ಇದೆ. ಆ್ಯಸ್ ದ ಡೈಲ್ಯೂಷನ್ ಇನ್ಕ್ರೀಸಸ್, ಮೋಲಾರ್ ಕಂಡಕ್ಟೆನ್ಸ್ ಇನ್ಕ್ರೀಸ್ ಆಗುತ್ತೆ, ಡಿಗ್ರಿ ಆಫ್ ಡಿಸೋಸಿಯೇಷನ್ ಇನ್ಕ್ರೀಸ್ ಆಗುತ್ತೆ, ನೋ ಡೌಟ್. ಬಟ್ ನಮ್ಗೇನಾಗುತ್ತೆ, ಪರ್ ವಾಲ್ಯೂಮ್ನ ನಾವು ಕನ್ಸಿಡರ್ ಮಾಡಿಕೊಂಡ್ರೆ ಏನಾಗುತ್ತೆ, ಎಂಟೈರ್ ವಾಲ್ಯೂಮ್ಗೆ ಕನ್ಸಿಡರ್ ಮಾಡಿಕೊಂಡ್ರೆ ದ ನಂಬರ್ ಆಫ್ ಅಯಾನ್ಸ್ ಏನಾಗುತ್ತೆ, lesser than the increase in the volume of the solution ಆಗುತ್ತೆ. Therefore, the number of ion per unit volume actually decreases. Hence, the specific conductance decreases, although with the molar conductance increases on progressive dilution. So, this is the relationship between the conductance, resistance ಅಂದ್ರೇನು, ಕಂಡಕ್ಟೆನ್ಸ್ ಅಂದ್ರೇನು, specific conductance ಅಂದ್ರೇನು, molar conductance ಅಂದ್ರೇನು, ಅವಕ್ಕೆ ಬಂದಿರೋವಂಥ ಯೂನಿಟ್ಗಳೇನು, ಹೌ ಇಟ್ ಗೋಯಿಂಗ್ ಟು ವೇರಿ ವಿತ್ ಅ ಡೈಲ್ಯೂಷನ್, ಅದನ್ನು ಈ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇಫ್ ಯು ಹ್ಯಾವ್ ಎನಿ ಕ್ವಶನ್ಸ್ ಯು ಕ್ಯಾನ್ ಕಾಮೆಂಟ್ ಬಿಲೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಫಾರ್ ಮೋರ್ ಕೆಮಿಸ್ಟ್ರಿ ವಿಡಿಯೋಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಅಯಾನಿಕ್ ಮೊಬಿಲಿಟಿ ಆ್ಯಂಡ್ ಇಟ್ಸ್ ಡಿಟರ್ಮಿನೇಷನ್ ಬಗ್ಗೆ ಎಕ್ಸ್ಪ್ಲನೇಷನ್ ಹೇಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್, ಗುಡ್ ಲಕ್.